ನಮಸ್ಕಾರ. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು ತಮ್ಮೆಲ್ಲರಿಗೂ. ಎವ್ರಿ ಫೆಸ್ಟಿವಲ್ ಕಮ್ಸ್ ಟು ರಿಮೈಂಡ್ ಅಸ್ ಅಬೌಟ್ ದ ಶೇರಿಂಗ್, ಹ್ಯಾಪಿನೆಸ್, ಪೀಸ್ ಆ್ಯಂಡ್ ಲವ್. ಐ ಸಡನ್ಲಿ ರಿಮೆಂಬರ್ ಒನ್ಸ್ ಲಿಟಲ್ ಸ್ಟೋರಿ. ಅ ಲಿಟಲ್ ಬಾಯ್, ಸಣ್ಣ ಒಬ್ಬ ಹುಡುಗ ತನ್ನ ತಂಗಿ ಕರ್ಕೊಂಡು ಯಾವಾಗಲೂ ಸಮುದ್ರ ತೀರಕ್ಕೆ ಹೋಗ್ತಾ ಇರ್ತಾನೆ. ಯಾಕಂದರೆ ಅವನಿಗೆ ಅಲ್ಲಿ ಸಿಗುವ ಪೆಬಲ್ಸ್, ಸಣ್ಣ ಸಣ್ಣ ಕಲ್ಲುಗಳನ್ನು ಆರಿಸೋದು, ಗುಂಡಾದ ಕಲ್ಲುಗಳನ್ನು ಆರಿಸೋದು ಅಂದರೆ ಅವನಿಗೆ ಇಟ್ ಈಸ್ ವೆರಿ ಪ್ರೆಷಸ್. ತುಂಬಾ ಅವನಿಗೆ ಅದು ಇಷ್ಟ. ಅದನ್ನೆಲ್ಲ ಕಲೆಕ್ಟ್ ಮಾಡಿ ಎಲ್ಲ ಜೋಬ್ಗಳಲ್ಲಿ ತುಂಬಿಸಿ ತಂಗಿ ಕೈ ಹಿಡಿದು ಮತ್ತೆ ವಾಪಸ್ ಮನೆಗೆ ಬರ್ತಾಯಿದ್ದ. ಒಂದು ದಿವಸ ಹಾಗೆ ತಂಗಿ ಜೊತೆಗೆ ಸಮುದ್ರ ತೀರಕ್ಕೆ ಹೋಗಿದಾಗ ಅವನು ಕಲ್ಲುಗಳನ್ನ ಆರಿಸ್ಕೊಳ್ತಾನೆ, ಗುಂಡು ಕಲ್ಲುಗಳನ್ನ ಜೋಬಲ್ಲಿ ತುಂಬಿಸ್ಕೊಳ್ತಾನೆ. ತುಂಬ ಖುಷಿಯಿಂದ ತಂಗಿ ಕೈ ಹಿಡಿದು ವಾಪಸ್ ಬರ್ತಾ ಇರ್ಬೇಕಾದ್ರೆ ರಸ್ತೆಯಲ್ಲಿ ತಂಗಿ ಸಡನ್ನಾಗಿ ತನ್ನ ಕೈ ಕೊಡವಿ ವಾಪಸ್ ಓಡ್ತಾಳೆ. ಸೊ ಹಿ ಥಿಂಕ್ಸ್, ಯಾಕೆ ಇವಳು ವಾಪಸ್ ಹೋದ್ಲು ಅಂತ ಹೇಳ್ಬಿಟ್ಟು ವಾಪಸ್ ಹಿಂತಿರುಗಿ ನೋಡಿದಾಗ ತಂಗಿ ಒಂದು ಶಾಪಲ್ಲಿ ನಿಂತ್ಕೊಂಡು ಒಂದು ಆ ಗಾಜಿನ ಇದರಲ್ಲಿ ಒಳಗಡೆ ನೋಡ್ತಾ ಇದ್ದಾಳೆ. ಸೊ ಅಣ್ಣ ಕೂಡ ಹೋಗ್ತಾನೆ. ಅವನು ತುಂಬ ಸಣ್ಣವನು. ಹೋಗಿ ನೋಡಿದರೆ ತಂಗಿ ಒಂದು ಸುಂದರವಾದ ಡಾಲ್ ಒಳಗಡೆ ಇಟ್ಟಿರೋದು ಭಾರಿ ಚೆನ್ನಾಗಿದೆ. ಅದನ್ನು ನೋಡ್ತಾ ಆಸೆಯಿಂದ ನೋಡ್ತಾ ಇದ್ದಾಳೆ. ಸೊ ಇದು ನಿಂಗೆ ಬೇಕಾ ಅಂತ ಕೇಳ್ತಾನೆ ತಮ್ಮ ಅಣ್ಣ. ಅವಾಗ ಅವಳು ತಲೆ ಅಲ್ಲಾಡಿಸಿದಾಗ ಅವಳು ಕೈ ಇಟ್ಕೊಂಡು ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ಭಾರೀ ಒಂದು ಗೌರವದಿಂದ ತನ್ನ ತಂಗಿಗೆ ನಾನು ಇದನ್ನು ಕೊಡಿಸ್ತಾ ಇದ್ದೀನಿ ಅನ್ನೋ ಒಂದು ದೊಡ್ಡ ಹೆಮ್ಮೆಯಿಂದ ಆ ಶಾಪ್ಕೀಪರಿಗೆ ಹೇಳ್ತಾನೆ, ಆ ಡಾಲ್ ಪ್ಯಾಕ್ ಮಾಡ್ತೀರಾ, ಅದು ನನ್ನ ತಂಗಿಗೆ ಬೇಕು ಅಂತ. ಶಾಪ್ಕೀಪರಿಗೆ ಶಾಕ್ ಆಗುತ್ತೆ ಮಕ್ಕಳಿಗೆ ನೋಡಿ. ಬಟ್ಟೆ ಎಲ್ಲ ಕೊಳೆ ಆಗಿದೆ, ನೆಂದಿದೆ, ಕಾಲಲ್ಲಿ ಸರಿಯಾಗಿ ಚಪ್ಪಲಿ ಇಲ್ಲ. ಏನು ಬೈ ಮಾಡ್ತಾನೆ, ತುಂಬ ದುಡ್ಡಪ್ಪ ಅದಕ್ಕೆ ಅದು ನೀನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಇಲ್ಲ ನೀವು ಅದನ್ನು ಕೊಡಿ, ನನಗೆ ಇದನ್ನು ಕೊಡಬೇಕು ನನ್ನ ತಂಗಿಗೆ ಅಂದಾಗ ಶಾಪ್ಕೀಪರ್ ಅಂದ್ಕೊಳ್ತಾನೆ, ನಾವು ಎಲ್ಲೋ ನನ್ನ ಹತ್ರ ದುಡ್ಡಿದೆ ಅಂಥೇಳಿ ಆ ಡಾಲ್ನ ಚೆನ್ನಾಗಿ ಪ್ಯಾಕ್ ಮಾಡ್ತಾನೆ. ಕೊಟ್ಟ ಮೇಲೆ ಇವನ ಜೋಬಲ್ಲಿರೋ ಆ ಗುಂಡು ಕಲ್ಲುಗಳನ್ನು, ಪ್ರೆಷಿಯಸ್ ಪೆಬಲ್ಸ್, ಅದನ್ನು ತೆಗೆದು ಆ ಕೌಂಟರ್ ಮೇಲೆ ಇಡ್ತಾನೆ. ಇದೆಲ್ಲ ತಗೊಳ್ಳಿ, ಇದು ನನಗೇನು ಬೇಜಾರಾಗಲ್ಲ, ಯಾಕಂದರೆ ಇದು ತುಂಬ ಪ್ರೆಷಿಯಸ್, ನನಗೆ ಇದು ನನ್ನ ತಂಗಿಗೋಸ್ಕರ ನಾನು ನಿಮ್ಗೆ ಇದನ್ನು ಕೊಡ್ತಾಯಿದ್ದೀನಿ ಅಂತ. ಆ ಹುಡುಗಂದು ಇನ್ನೋಸೆನ್ಸ್ ನೋಡಿ, ಅವನ ತಂಗಿಗೆ ಮೇಲೆ ಪ್ರೀತಿ ನೋಡಿ ಶಾಪ್ಕೀಪರ್ಗೆ ಬಾಯೇ ಬರಲ್ಲ ಇದು ನಾನು ತೊಗೊಳ್ಳಲ್ಲ ಅನ್ನಲಿಕ್ಕೆ. ಅವನೇನು ಮಾಡ್ತಾನೆ ಅಂದರೆ, ಸರಿಪಾ ತುಂಬ ಥ್ಯಾಂಕ್ಸ್ ಅಂತೇಳಿ ಆ ಕಲ್ಲುಗಳನ್ನು ತಗೊಂಡು ಆ ಗಿಫ್ಟನ್ನ ಕೊಡ್ತಾನೆ. ಮಗುಗೆ ಆ ಪೆಬಲ್ಸ್ ಎಷ್ಟು, ಆ ಕಲ್ಲುಗಳು ಎಷ್ಟು ಕಿಮ್ತಿ, ಎಷ್ಟು ಬೆಲೆ ಬಾಳೋದು ಅಂದರೆ ಅವನಿಗೆ ಗೊತ್ತೇ ಇಲ್ಲ ಅದಕ್ಕೆ ಬೆಲೆ ಇಲ್ಲ ಅಂತ. ಬಟ್ ಅವನ ಮನಸ್ಸಿನಲ್ಲಿ ಅವನು ಕಟ್ಟಿದ ಬೆಲೆನ ತನ್ನ ತಂಗಿಗಾಗಿ ಅದನ್ನು ಸ್ಯಾಕ್ರಿಫೈಸ್ ಮಾಡಿ ಡಾಲಲ್ಲಿ ಇಸ್ಕೊಂಡು ಕೊಟ್ಟಾಗ ತಂಗಿ ಮುಖದ ಮೇಲಿರೋ ನಗು ನೋಡಿ ನನಗೆ ತುಂಬ ಖುಷಿಯಾಗುತ್ತೆ. ಅದರಿಂದ ಶಾಪ್ಕೀಪರಿಗೆ ಎಷ್ಟು ಒಂದು ಅನುಭವ ಆಯಿತು ಅಂದರೆ, ಈ ಥರ ನಾನು ಎಲ್ಲೂ ನೋಡಿರಲಿಲ್ಲ. ಇಟ್ ಇಸ್ ಸಚ್ ಅ ವಂಡರ್ಫುಲ್ ಡೀಡ್ ದ ಚೈಲ್ಡ್ ಹಸ್ ಡನ್ ಫಾರ್ ಹಿಸ್ ಸಿಸ್ಟರ್. ಸೊ ನಾನು ಇದರಿಂದ ಕಲ್ತಿರೋದೇನೆಂದರೆ, ಶೇರಿಂಗ್ ಈಸ್ ಕೇರಿಂಗ್. ಆ್ಯಂಡ್ ಜಾಸ್ತಿ ನಾವೇನು ಮಾಡೋಕ್ಕಾಗದೇ ಇದ್ರೂ ನಮ್ಮ ಪ್ರೀತಿ, ವಿಶ್ವಾಸ ನಮ್ಮ ಮಾತುಗಳು, ಒಳ್ಳೆಯ ಮಾತುಗಳು, ನಮ್ಮ ಜೆಸ್ಚರ್ಗಳು ಹಾಗೂ ಒಳ್ಳೆತನದಿಂದ ನಾವು ಒಬ್ಬ ಮನೆಗೆ ಹೋದರೆ, ಒಬ್ಬ ಫ್ರೆಂಡಿಗೆ ಸಿಕ್ಕಿದರೆ ಅವ್ರು ಯಾವುದರ ಇದರಲ್ಲಿ ಇರ್ತಾರೆ ಗೊತ್ತಿರಲ್ಲ. ಸೊ ವಿ ಆರ್ ಗಿವಿಂಗ್ ದೆಮ್ ಹ್ಯಾಪಿನೆಸ್. ಸೊ ದಿಸ್ ಈಸ್ ಆಲ್ ದ ಮೆಸೇಜ್ ಅಬೌಟ್ festivals. Any festival comes is coming to kindle that light in our heart. Carry that light of happiness, peace and love wherever you go, not only today, not only tomorrow, every day. So ನೀವೆಲ್ಲ ಈ ಥರ ಒಂದು ಪ್ರೆಷಿಯಸ್ ಸ್ಟೋನ್ ಥರ ಇರೋವಂಥ ಗಿಫ್ಟ್ಗಳನ್ನು ಈ ವರ್ಷದಲ್ಲಿ, ಹೊಸ ವರ್ಷದಲ್ಲಿ 2026 ಯಾರ ಹತ್ರ ಶೇರ್ ಮಾಡ್ತೀರಾ, ಹೇಗೆ ಶೇರ್ ಮಾಡ್ತೀರಾ, ಯಾರಿಗೆ ಹ್ಯಾಪಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಮಗೆ ಹೇಳಿ. ಹಾಗೂ ಈ ಸ್ಟೋರಿ ನಿಮಗೆ ಖಂಡಿತ ಉತ್ತೇಜನ ಮಾಡಿರುತ್ತೆ ಅಂದ್ಕೊಳ್ತೀನಿ. ಹಾಗೂ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ ಯು. ಹೊಸ ವರ್ಷದ ಶುಭಾಶಯಗಳು.